ಶ್ರೀಯುತ ರಾಜೇಂದ್ರ ಪ್ರಸಾದ್ ರಾಜೇಂದ್ರ ರಾಜೇಂದ್ರ ಕುಮಾರ್ ಸರಿ ಜೋರದ ಕೈಚಪ್ಪಾಳೆಯೊಂದಿಗೆ ಅವರು ಗೌರವವನ್ನು ಸೂಚಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದಾರೆ. ಶೈಕ್ಷಣಿಕ ಕ್ಷೇತ್ರದಲ್ಲಿ ಅಳತೆ ಪ್ರಶಸ್ತಿ ನೀಡಿ ಸನ್ಮಾನಿಸುತ್ತಿದ್ದೇವೆ. ಶೈಕ್ಷಣಿಕ ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಿದಂತಹ ವಸಂತಿ ಕುಮಾರಿ ಎಂದರೆ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಸರ್, ಬೆಳಪು ದೇವಪ್ರಸಾದ್ ಶೆಟ್ಟಿ, ಅದೇ ರೀತಿಯಾಗಿ ಚಕ್ರವರ್ತಿ ಸೂಲಿಬೆಲೆ ಮಾಡಿದಂತಹ ಸಾಧನೆಗೆ ಗೌರವವನ್ನು ಸಲ್ಲಿಸ್ತಾ ಇದ್ದೇವೆ. ಜೋಳದ ಕೆಚ್ಚಪಾಳಿಯೊಂದಿಗೆ ಅರಸು ಪ್ರಶಸ್ತಿ 2025 ಅರ್ಪಿಸ್ತಾ ನಾಟಕ ಕ್ಷೇತ್ರದಲ್ಲಿ ಇನ್ನಷ್ಟು ಸೇವೆಯನ್ನ ಮಾಡುವಂತ ಸುಯೋಗವನ್ನ ಶಾರದಾ ಡಾಕ್ಟರ್ ದೇವಪ್ರಸಾದ್ ಶೆಟ್ಟಿ ಬೆಳಕು ಇವರು ಪೀಠವನ್ನ ನೀಡಿ ಚಕ್ರವರ್ತಿ ಸೂಲಿಬೆಲೆ ಸರ್ ಹಾರವನ್ನ ನೀಡಿ ಸನ್ಮಾನ ಪತ್ರವನ್ನ ಡಾಕ್ಟರ್ ಅಮರಶ್ರೀ ಅಮರನಾಥ್ ಶಿಕ್ಷಣಕ್ಕೆ ನೀಡುತ್ತಿರುವ ದೊಡ್ಡ ಕೊಡುಗೆ. ಇಂತಹ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಗುರುತಿಸಿ ತಮಗೆ ಇಂದು ಸಹಕಾರಿ ಕ್ಷೇತ್ರದಲ್ಲಿ ಅರಸು ಪ್ರಶಸ್ತಿ ನೀಡಿ ಗೌರವಿಸುತ್ತಿದ್ದೇವೆ. ಸಹಕಾರಿ ಕ್ಷೇತ್ರದಿಂದ ಇನ್ನಷ್ಟು ಸಮಾಜಕ್ಕೆ ಸೇವೆ ಸಲ್ಲಿಸುವಂತಾಗಲಿ ಎನ್ನುವಂತ ಸಹಕಾರಿ ಕ್ಷೇತ್ರದಲ್ಲಿ ಪ್ರಾಮಾಣಿಕ ಕ್ಷೇತ್ರದ ಮಾಜಿ ಶಾಸಕರಾಗಿರ್ತಕ್ಕಂಥ ಶ್ರೀಯುತ ಅಮರಚಂದ್ರ ಜೈನ್ ಸರ್ ನಮ್ಮ ಜೊತೆ ಇದ್ದಾರೆ. ಅವರನ್ನ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳುತ್ತಾ ಅರಸು ಪ್ರಶಸ್ತಿ ನಮ್ಮ ಸಮಾಜಮುಖಿ ಸೇವೆಯನ್ನು ಗುರುತಿಸಿ ಇಂದು ತಮಗೆ ಸಾಮಾಜಿಕ ಕ್ಷೇತ್ರದಲ್ಲಿ ಅರಸು ಪ್ರಶಸ್ತಿ ನೀಡಿ ಗೌರವಿಸುತ್ತಿದ್ದೇವೆ. ಸಾಮಾಜಿಕ ಕ್ಷೇತ್ರದಲ್ಲಿ ಸೇವೆಯನ್ನ ಸಲ್ಲಿಸಿದಂತ ಶ್ರೀಯುತ ನಾಗೇಶ್ ಟಿ ಬಂಗೇರ ಇವರಿಗೆ ಅರಸು ಪ್ರಶಸ್ತಿ 2025 ಪ್ರಶಸ್ತಿಯನ್ನ ಪ್ರದಾನ ಮಾಡ್ತಾ ಇದ್ದೇವೆ. ಪ್ರೀತಿಯಿಂದ ಸ್ವೀಕರಿಸಿಕೊಳ್ಬೇಕು. ಪ್ರಶಸ್ತಿ ಪಡೆದ ಹೆಮ್ಮೆಯ ತಮ್ಮರು ಪ್ರಸ್ತುತ ತಿನ್ನಿಗೋಳಿ ಪಟ್ಟಣ ಪಂಚಾಯತ್ ಕೌನ್ಸಿಲರ್ ಆದ ತಮ್ಮ ಸಾಧನೆಯನ್ನು ಗುರುತಿಸಿ ಇಂದು ಸಾಮಾಜಿಕ ಕ್ಷೇತ್ರದಲ್ಲಿ ಅರಸು ಪ್ರಶಸ್ತಿಯನ್ನು ನೀಡಿ ಗೌರವಿಸುತ್ತಿದ್ದೇವೆ. ಇನ್ನಷ್ಟು ಸಾಮಾಜಿಕ ಕ್ಷೇತ್ರದಲ್ಲಿ ಸೇವೆಯನ್ನ ಮಾಡುವಂತಹ ಶಕ್ತಿಯನ್ನ ಭಗವಂತ ಅನುಗ್ರಹಿಸಲಿ ಎಂದು ಆಶಿಸುತ್ತಾ ಅರಸು ಪ್ರಶಸ್ತಿ 2025 ಪ್ರೀತಿಯಿಂದ ನಿಮಗೆ ಅರ್ಪಿಸ್ತಾ ಇದ್ದೇವೆ. ತಾವು ಸ್ವೀಕರಿಸಬೇಕು. ಜೋಳದ ಕೆಚ್ಚಪಾಳೆಯೊಂದಿಗೆ ಮಿತ್ರ ಮಂಡಳಿ ರಚಿಸುವ ಶಿಬಿರ ಈ ಸಂಸ್ಥೆಗೆ ಅರಸು ಪ್ರಶಸ್ತಿ 2025 ಪ್ರಶಸ್ತಿಯನ್ನ ನೀಡುವಲ್ಲಿ ಬಹಳ ಸಂತೋಷ ಪಡ್ತಾ ಇದ್ದೇವೆ. ತಾವು ಪ್ರಶಸ್ತಿಯನ್ನ ಸ್ವೀಕರಿಸಬೇಕು. ನಿತ್ಯ ನಿರಂತರವಾಗಿ ನಿಮ್ಮ ಸೇವೆ ಸಮಾಜಕ್ಕೆ ಸಮರ್ಪಿಸಲ್ಪಡ ನಮ್ಮ ಸಂಸ್ಥೆಯಿಂದ ಮುಂದಕ್ಕೂ ಒಳ್ಳೆಯ ಸಮಾಜ ಕಾರ್ಯಗಳು ನಡೆಯುವಂತಾಗಲಿ ಎನ್ನುವಂತಹ ಶುಭಾಶಯದೊಂದಿಗೆ ಅರಸು ಪ್ರಶಸ್ತಿ 2025 ಪ್ರಶಸ್ತಿಯನ್ನ ನೀಡಿ ಗೌರವಿಸ್ತಾ ಇದ್ದೇವೆ. ಪ್ರಶಸ್ತಿಯನ್ನ ಸ್ವೀಕರಿಸಿದಂತಹ ಎಲ್ಲ ಕ್ಷೇತ್ರದ ರಾಜೇಂದ್ರ ಜೈನ್ ಸರ್ ಇವರು ಶಾಲೆ ನಡೆಸಿ ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಸರ್ ಇವರು ಪೀಠವನ್ನು ಜೋಡಿಸಿ ಸನ್ಮಾನ ಪತ್ರ ಹಾಗೂ ಫಲಪುಷ್ಪವನ್ನಿಟ್ಟು ಜೋಳದ ಕೆಚ್ಚೆಮಾಡೆಯೊಂದಿಗೆ ಕನ್ಯನ ಸದಾಶಿವ ಶೆಟ್ಟರನ್ನ ಸನ್ಮಾನಿಸ್ತಾ ಇದ್ದೇವೆ. ಕಂಬಳಕ್ಕೆ ಮೊದಲನೇ ಬಾರಿ ಬಂದಿದ್ದೀನಿ. ಆದ್ರೆ ಮೊದಲನೇ ಕಂಬಳವೇ ಅರಸು ಕಂಬಳ ಅನ್ನೋದು ನನಗೆ ಬಹಳ ಹೆಮ್ಮೆಯ ಸಂಗತಿ. ನಾನು ಈ ಕಾರ್ಯಕ್ರಮವನ್ನು ಆಯೋಜಿಸಿ ಇಲ್ಲಿಯವರೆಗೂ ಈ ಪರಂಪರೆಯನ್ನು ಉಳಿಸಿ ಬಂದಿರುವ ಅರಸು ಮನೆತನಕ್ಕೆ ಅತ್ಯಂತ ಶ್ರದ್ಧೆಯ ನಮನಗಳನ್ನ ಮೊದಲು ಸಮರ್ಪಿಸ್ತೇನೆ. ಇನ್ನು ಎರಡನೇದು ಅರಸರ ಕೆಲಸವೇ ಅದು ಅಂತ ನನಗೆ ಯಾವಾಗಲೂ ಅನ್ಸುತ್ತೆ. ಅರಸರು ಸಂಸ್ಕೃತಿಯನ್ನ ಪರಂಪರೆಯನ್ನ ಉಳಿಸಬೇಕು ಮತ್ತು ಸಮಾಜದಲ್ಲಿ ಯಾರು ಒಳಿತನ್ನ ಮಾಡ್ತಾ ಇದ್ದಾರೋ ಅವ್ರನ್ನು ಗುರುತಿಸಬೇಕು. ಇವತ್ತು ಎರಡೂ ಕಾರ್ಯಕ್ರಮವನ್ನು ಅವರು ಮಾಡ್ತಿರೋದ್ರಿಂದ ಆ ಅರಸು ಪರಂಪರೆಯೂ ಮುಂದುವರೆಕೊಂಡು ಬಂದಿದೆ ಅಂತ ನಾನು ಅತ್ಯಂತ ಶ್ರದ್ಧೆಯಿಂದ ಭಾವಿಸ್ತೇನೆ.
ಭಾರತವನ್ನ ಮತ್ತೆ ಕಟ್ಟುವ ನಿಟ್ಟಿನಲ್ಲಿ, ಮತ್ತೆ ಸಮಗ್ರವಾಗಿ ಕಟ್ಟುವ ನಿಟ್ಟಿನಲ್ಲಿ ನಮ್ಮ ಪರಂಪರೆಯನ್ನ ಹಾಗೆ ಉಳಿಸ್ಕೊಂಡು ಹೋಗ್ಬೇಕು, ಪದ್ಧತಿಯನ್ನ ಹಾಗೆ ಉಳಿಸ್ಕೊಂಡು ಹೋಗ್ಬೇಕು ಅನ್ನೋದು ಬಹಳ ಚಂದದ ಕಾಣಿಕೆ. ಆಶೀರ್ವಾದ ಶುಭಾಶಯ ಇಂಥ ವಿಶೇಷವಾದ ಕಾರ್ಯಕ್ರಮ ಶುರುವಾದ ಭಾಳ ಸಂತೋಷ, ಸನ್ಮಾನವಾದ ಖುಷಿ ಅನ್ಬಾರಿ ಇಂಥ ಇದು ಎಲ್ಲ ಬಂದ ಕಾರ್ಯಕ್ರಮ ಪೂರ್ವ ನಡಪಡೆ ನಿಮ್ಮ ಮಾರ್ಗದರ್ಶನದ ಈ ಚಾರಿತ್ರಿಕವಾದ ಈ ಕಂಬಳ ಇದೇ ರೀತಿ ಅವರ ಶುಭಾಶಯಗಳಿಂದ ನಾನು ನಿಮಗೆ ಆತ್ಮದ ಭಾಷಣ ಅಂತ ಖುಷಿ. ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್. ಅವನ ಅನುಭವಿಸಿದ ಒಂದು ಎಲ್ಲಿಯ ಸಂಕಲಿತವಾದ ಆರು ಕೂಡ ಇನಿ ಒಂದು ಆಡ್ನ ಉಪವಾಸ ಕುಲ್ಲುನು ಒಂದು ವಿಶೇಷತೆ ಅಂಚಾದ ಆಡ್ನ ಧರ್ಮ ಮಾತ್ರ ಈ ಮಲೆನಾಡದ ಒಂದು ಈ ಸಂಪ್ರದಾಯ ಒಂದು ಸಮತೋಲನೆ ಕಟ್ಕೊಂಡು ಈ ಸಂಪ್ರದಾಯದ ರೂಪನವರಿಗೆ 6 ಮಂದಿನ ಈ ಕಾರ್ಯಕ್ರಮವನ್ನು ಆಡ್ನ ದುಃಖದ ಪೀಡಿ ಆ ದಿನ ಗೌತಮ್ ಕೂಡ ಅದೇ ಆಡ್ನ ಟಿಪ್ಪುನ ಮಾತ್ರ ಈ ಯುವಕಿಯರು ಈ ಸಂಪ್ರದಾಯ ಪಕ್ಕಂಬೋದು ಯಾಕಂದ್ರೆ ಮಲೆನಾಡು ಕೆಲವು ಸಂಪ್ರದಾಯಗಳು ಅಳಿದುಕೊಂಡು ಅಲ್ಲಿ ನನ್ನ ಅಭಿಪ್ರಾಯ. ಈ ದಿನ ಈ ಕಮಲ ತಂದೆ ನೆರವಾದ ಒಂದು ಬಲ ಕೊಡ್ತೀನಿ ಪ್ರಿಯದರ್ಶಿನಿ ಕೋಆಪರೇಟಿವ್ ಸೊಸೈಟಿ ಖುಷಿಯಾಗಿನ ವಿಷಯದಾದ ಪಂಡ ಮೂಲ ಮಾತ್ರ ಧರ್ಮದ ಒಟ್ಟಾಗಿ ಕಮಲನ ಆಯೋಜಿಸಲ್ಪಡಬಹುದು.